ನಾನು ಇದೇ ಫಸ್ಟ್ ಟೈಮು ಉಚ್ಚಂಗಮ್ಮ ದೇವಿನ ಇಷ್ಟು ಹತ್ರದಿಂದ ನೋಡಿದ್ದು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿತ್ರದುರ್ಗದ ಹುಡುಗಿ. ಇವತ್ತು ಉಚ್ಚಂಗಿ ದುರ್ಗಕ್ಕೆ ಹೋಗ್ಬೇಕಿತ್ತಂತ ಬೆಳಗ್ಗೆ ಬೇಗ ಎದ್ದು ನಾನು ನಮ್ಮ ಮನೆಯವ್ರು ರೆಡಿಯಾಗಿ ಗಾಡಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಆಮೇಲೆ ಅಲ್ಲಿಂದ ಸೀದಾ ಉಚ್ಚಂಗಿ ದುರ್ಗಕ್ಕೆ ಬಂದ್ವಿ. ನಾವಿಬ್ರು ಉಚ್ಚಂಗಿ ದುರ್ಗಕ್ಕೆ ತುಂಬಾ ಸರಿ ಬಂದಿದೀವಿ, ಆದ್ರೆ ಮದ್ವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಏನಂದ್ರೆ ನಮ್ಗೆ ಉಣ್ಮೆಗ್ ಬರೋ ಪ್ಲಾನ್ ಇತ್ತು, ಆದ್ರೆ ಉಣ್ಮೆ ದಿನ ತುಂಬಾ ಜನ ಇರ್ತಾರೆ, ದೇವಿ ದರ್ಶನ ಆಗುತ್ತೋ ಇಲ್ವಾ ಅಂತ ಬಿಡದಿಂದಲೇ ಬಂದಿದ್ವಿ. ಉಚ್ಚಂಗಮ್ಮ ದೇವಿ ನಮ್ಮ ಮನೆಯವ್ರ ಮನೆ ದೇವರಾಗಿರೋದ್ರಿಂದ ನಾವು ಪ್ರತಿ ಉಣ್ಮೆಗೂ ಬರ್ತಾ ಇರ್ತೀವಿ. ಆಮೇಲೆ ಅಲ್ಲಿಂದ ಮೇಲೆ ಹೋಗಿ ಕೈಕಾಲ್ ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಹೋದ್ವಿ. ಹಾಗೆ ಅಲ್ಲಿ ಕಾಯಿ ಹೊಡೆದು ಪೂಜೆ ಮಾಡಿ ಒಳಗ್ ಹೋಗೋಣ ಅಂತ ಹೋದ್ವಿ. ಆಮೇಲೆ ಇಲ್ಲಿ ಬಂದು ದೀಪ ಹಾಕಿ ದೇವಿ ದರ್ಶನ ಮಾಡೋಣ ಅಂತ ಒಳಗ್ ಹೋದ್ವಿ. ಅದೇನೋ ಗೊತ್ತಿಲ್ಲ, ಉಚ್ಚಂಗಿ ದುರ್ಗಕ್ಕೆ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗ ಆಗುತ್ತೆ. ಅದ್ರಲ್ಲೂ ಇವತ್ತು ಜನ ಕಮ್ಮಿ ಇದ್ದಿದ್ರಿಂದ ದೇವಿ ದರ್ಶನ ತುಂಬಾ ಹತ್ರದಿಂದ ಆಯ್ತು. ಅಷ್ಟೇ ಅಲ್ಲ, ನಾನು ನಮ್ಮ ಮನೆಯವರು ಒಳಗ್ ಹೋಗಿದ ತಕ್ಷಣ ಬಲ್ಗಡೆಯಿಂದ ಹೂ ಕೊಡ್ತು. ಆ ಹೂ ಕೊಟ್ಟಿದ ತಕ್ಷಣ ಇನ್ನೂ ಎನರ್ಜಿ ಜಾಸ್ತಿ ಆಯ್ತು. ಏನೋ ಒಟ್ನಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಕೈ ಮುಕ್ಕೊಂಡು ಹೊರಗ್ ಬಂದ್ವಿ. ಅಲ್ಲಿ ಫೋಟೋಸ್ ವಿಡಿಯೋಸ್ ಏನು ತೆಗಿಯಂಗಿಲ್ಲ ಅಂತ ಹಾಕಿದ್ರು, ಆದ್ರೆ ನಾವೇ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೆರಡು ವಿಡಿಯೋಸ್ ಎಲ್ಲ ತಕೊಂಡ್ವಿ. ಆಮೇಲೆ ಹೊರಗ್ ಬಂದು ಅಲ್ಲೂ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಆನೆ ಹೊಂಡಕ್ ಹೋಗೋಣ ಅಂತ ಹೋದ್ವಿ. ಆಮೇಲೆ ಆನೆ ಹೊಂಡಕ್ ಬಂದು ಅಲ್ಲೂ ಕೈ ಮುಕ್ಕೊಂಡು ಹೊಟ್ಟೆಗೇನಾದ್ರು ಹಾಕೋಣ ಅಂತಂದು ಟಿಫನ್ ತಿನ್ನೋಣ ಅಂತ ಹೋಟ್ಲಿಗೆ ಹೋದ್ವಿ. ಹಾಗೆ ಇದೇ ನೋಡ್ರಿ ದೇವ್ರು ಬಲ್ಗಡೆಯಿಂದ ಹೂ ಕೊಡ್ತು ಅಂತ ಹೇಳಿದ್ನಲ್ಲ. ಆಮೇಲೆ ತಿಂಡಿ ತಿಂದು ಹೊರಗ್ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ ಖುಷಿಯಲ್ಲಿ ಒಂದು ಬ್ಯಾನರ್ ಹಾಕ್ಬಿಟ್ಟಾರೆ. ಆಮೇಲೆ ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.